ವಿರೋಧ ಪಕ್ಷದ ನಾಯಕರಾದ ಸಹೋದರ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಅವರೇ, ವಿಚಾರದ ಮಂಡನೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಲೇಖಕರು, ಸಾಮಾಜಿಕ ಕಾರ್ಯಕರ್ತರು, ಸಮಾಜದ ಬಗ್ಗೆ ಕಳಕಳಿ ಕಾಳಜಿಯನ್ನು ಹೊಂದಿರತಕ್ಕಂಥ ಮಾನ್ಯ ಶ್ರೀ ವಾದಿರಾಜ್ ಅವರೇ, ಇನ್ನೋರ್ವ ತುಮಕೂರಿನ ಸನ್ಮಾನ್ಯ ಶಾಸಕರು, ಯುವ ಮಿತ್ರರಾದ ಮಾನ್ಯ ಶ್ರೀ ಜ್ಯೋತಿ ಗಣೇಶ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಸಹೋದರ ಹುಚ್ಚಯ್ಯನವರೇ ಮತ್ತು ಎಸ್.ಸಿ. ಮೋರ್ಚಾ ಅಧ್ಯಕ್ಷರಾದ ಅಂಜನಪ್ಪನವರೇ, ಕಾರ್ಯದರ್ಶಿಗಳಾದ ಶ್ರೀ ಓಂಕಾರ ಅವರೇ, ಪ್ರಭಾಕರ್ ಅವರೇ, ವಿಜಯಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯಮಾನ್ಯರೇ, ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ನಿನ್ನೆ ದಿನಾನೇ 76 ವರ್ಷಗಳ ಸಂಭ್ರಮವನ್ನು ಆಚರಣೆ ಇಡೀ ದೇಶದ ಉದ್ದಗಲಕ್ಕೂ ಮಾಡಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನ ಕೇವಲ ಒಂದು ಜಾತಿ ಜನಾಂಗಕ್ಕಲ್ಲ, ಇಡೀ ಮಾನವ ಕುಲಕೋಟಿಯ ಕಲ್ಯಾಣಕ್ಕಾಗಿ ಈ ಭೂಮಿಯ ಮೇಲಿರ್ತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥ ಒಂದು ಜಗತ್ತಿನಲ್ಲೇ ಶ್ರೇಷ್ಠವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದೆ. ಬಂಧುಗಳೇ, ಇವತ್ತು ನಾನು ತಮ್ಮ ಮುಂದೆ 75 ವರ್ಷದ ಇತಿಹಾಸವನ್ನು ಬಿಚ್ಚಿಡುವಂಥ ಒಂದು ಸಂಕ್ಷಿಪ್ತ ವರದಿಯನ್ನು ತನ್ನ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನ 106 ಬಾರಿ ತಿದ್ದುಪಡಿ ಆಗಿದೆ. 75 ವರ್ಷ 106 ಬಾರಿ ತಿದ್ದುಪಡಿಯಲ್ಲಿ ಕಾಂಗ್ರೆಸ್ಸಿನ ಸುಮಾರು 56 ವರ್ಷದ ಆಡಳಿತದಲ್ಲಿ 75 ಬಾರಿ ತಿದ್ದುಪಡಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಕಾಲದಲ್ಲಿ 14 ಬಾರಿ ತಿದ್ದುಪಡಿ. ದೇಶದ ಇಂದಿನ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ 8 ಬಾರಿ ತಿದ್ದುಪಡಿ. ಇನ್ನುಳಿದಂಥವ್ರ ಕಾಲದಲ್ಲಿ 1 ಬಾರಿ 2 ಬಾರಿ ಹೀಗೆ ಆಗಿದೆ. ಅದರ ಬಹಳ ಮಹತ್ವದ ವಿಚಾರ ತಿದ್ದುಪಡಿ ಯಾತಕ್ಕಾಗಿ ಯಾರು ಮಾಡಿದ್ರು ಅನ್ನೋದು ಬಹಳ. ತಿದ್ದುಪಡಿ ಮಾಡಿರ್ತಕ್ಕಂಥದ್ದು 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಿದ್ದುಪಡಿ ಆಯಿತು. ಯಾತಕ್ಕಾಗಿ ತಿದ್ದುಪಡಿ ಆಯಿತು ಅನ್ನೋದನ್ನು ನಮ್ಮ ಅಣ್ಣ ತಮ್ಮಂದರು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನದಲ್ಲಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಹಿಡಿದು ಗ್ರಾಮ ಪಂಚಾಯತಿವರೆಗೂ ಆಯ್ಕೆ ಆಗಿರ್ತಕ್ಕಂಥ ಚುನಾವಣೆಗಳ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಪ್ರತಿಯೊಬ್ಬರ ಚುನಾವಣೆ ತಕರಾರುಗಳಿದ್ದರೆ ಅದನ್ನು ಕೋರ್ಟ್ನಲ್ಲಿ
ಇತ್ಯರ್ಥ ಮಾಡಬೇಕು ಅನ್ನೋ ಅಧಿಕಾರವನ್ನು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆ ಆಯ್ಕೆ ಅಸಿಂಧು ಅಂತ ಹೇಳಿ 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಘೋಷಣೆ ಮಾಡಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಿದ್ದುಪಡಿಯನ್ನು ಮಾಡ್ತಾರೆ. ಯಾತಕ್ಕಾಗಿ ತಿದ್ದುಪಡಿ ಮಾಡ್ತಾರ? ಅವರು ಚುನಾವಣೆ ತಕರಾರು ಅರ್ಜಿ ಕೋರ್ಟ್ ನೋಡಬಾರ್ದು, ಚುನಾವಣೆಗೆ ಕೋರ್ಟ್ಗೆ ಅಧಿಕಾರ ಇಲ್ಲ ಅನ್ನುವಂಥ ತಿದ್ದುಪಡಿಯನ್ನು ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಲಿ ತಿದ್ದುಪಡಿ ಮಾಡ್ತಾರೆ. ಎರಡನೇದು ನಾನು 106 ಹೇಳಿಕ್ಕೆ ಹೋಗುದಲ್ಲ, ಒಬ್ಬೊಬ್ಬರ ಕಾಲದಲ್ಲಿ ಒಂದೊಂದು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎರಡನೇದು ಅಟಲ್ ಬಿಹಾರಿ ವಾಜಪೇಯಿ ಅವರು ತಿದ್ದುಪಡಿ ಮಾಡ್ತಾರೆ. ಈ ರಾಜ್ಯದಲ್ಲಿ ಎಸ್.ಎನ್. ಕೃಷ್ಣರವರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಒಂದು ಕೋರ್ಟ್ ಆದೇಶ ಬರ್ತದ, ದಲಿತರಿಗೆ SC ST ಜನಾಂಗದ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಪ್ರಮೋಷನ್ ಬಡ್ತಿಯಲ್ಲಿ ಮೀಸಲಾತಿ ಕೊಡಬಾರ್ದು ಅಂತಕ್ಕಂಥ ಈ ದಲಿತರ ವಿರೋಧಿಯಾಗಿರ್ತಕ್ಕಂಥ ಒಂದು ಕೋರ್ಟ್ ಆದೇಶ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ವಿಶೇಷ ಲೋಕಸಭೆ ಅಧಿವೇಶನ ಕರೆದು ಅದು ಒಂದೇ ವಿಷಯವನ್ನು ಇಟ್ಟು ತಿದ್ದುಪಡಿ ಮಾಡಿ SC ST ನೌಕರರಿಗೆ ಸರ್ಕಾರಿ ಸೇವೆಯಲ್ಲೂ ಕೂಡ ಮೀಸಲಾತಿ ಕೊಡೋದು ಸಂವಿಧಾನದ ಹಕ್ಕು ಅಂತಕ್ಕಂಥದ್ದನ್ನು ತಿದ್ದುಪಡಿ ಮಾಡಿಕೊಡ್ತಾರೆ. ಮೂರನೇ ತಿದ್ದುಪಡಿ ಇವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ತಿದ್ದುಪಡಿ. ಏನದು ಮೂರನೇ ತಿದ್ದುಪಡಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಆಶಯಗನುಗುಣವಾಗಿ ಇಡೀ ದೇಶದಲ್ಲಿ ಮೀಸಲಾತಿ ಸೌಲಭ್ಯ ಸಿಗಬೇಕು, ಅಸ್ಪೃಶ್ಯ ಜನಾಂಗ ದಲಿತ ಜನಾಂಗ ಮುಖ್ಯವಾಹಿನಿಗೆ ಬರಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಅಧಿಕಾರಿಗಳಾಗಬೇಕು, ಉದ್ಯಮಿಗಳಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತು ಬದುಕಬೇಕು ಅನ್ನೋ ಉದ್ದೇಶದಿಂದ ಮೀಸಲಾತಿ ವ್ಯವಸ್ಥೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರೂ ಕೂಡ ಜಮ್ಮು ಕಾಶ್ಮೀರದ ಆಡಳಿತದಲ್ಲಿ ಇರಲಿಲ್ಲ SC ST ಜನಾಂಗಕ್ಕೆ ಮೀಸಲಾತಿ. SC ST ಜನಾಂಗಕ್ಕೆ ಮೀಸಲಾತಿ ಅಲ್ಲೂ ಸಿಗಬೇಕು, ಅಲ್ಲಿರ್ತಕ್ಕಂಥ ದಲಿತರು ಉದ್ಧಾರ ಆಗಬೇಕು ಅನ್ನೋ ಉದ್ದೇಶದಿಂದ 370ನೇ ಕಲಮನ್ನು ರದ್ದು ಮಾಡಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು. ಯಾತಕ್ಕಾಗಿ? ದೀನ ದಲಿತರ ಉದ್ಧಾರಕ್ಕಾಗಿ. ಜಮ್ಮು ಕಾಶ್ಮೀರದ ಹೊರತುಪಡಿಸಿ ಇಡೀ ದೇಶದಲ್ಲಿ ದಲಿತರಿಗೆ ಮೀಸಲಾತಿ ಸೌಲಭ್ಯ ಇತ್ತು, ಜಮ್ಮು ಕಾಶ್ಮೀರದಲ್ಲಿ ಇರಲಿಲ್ಲ. ಇನ್ನುಳಿದಂಥ ವಿಚಾರಗಳನ್ನು ಬಿಟ್ಟು ಬಿಡ್ತೀನಿ, ಕೇವಲ ದಲಿತರಿಗೆ ಸೀಮಿತವಾಗಿ ಮಾತ್ರ ಇದೆ. ಅದಕ್ಕಾಗಿ 370 ಕಲಮನ್ನು ತಿದ್ದುಪಡಿ ಮಾಡಿ ಸಾಮಾಜಿಕ ನ್ಯಾಯವನ್ನು ಕೊಡುವುದಕ್ಕಾಗಿ ತಿದ್ದುಪಡಿ ಮಾಡಿರ್ತಕ್ಕಂಥವರು ಇಂದಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ. ನಾವು ಆಲೋಚನೆ ಮಾಡಬೇಕಲ್ಲ, ಯಾರು ಯಾತಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ತಿದ್ದುಪಡಿ ಮಾಡಿದರು? ಕಾಂಗ್ರೆಸ್ನವರು ತಮ್ಮ ಸ್ವಾರ್ಥಕ್ಕಾಗಿ ತಿದ್ದುಪಡಿ ಮಾಡಿದರು, ತಮ್ಮ ಕುರ್ಚಿಗಾಗಿ ತಿದ್ದುಪಡಿ ಮಾಡಿದರು, ತಮ್ಮ ಅಧಿಕಾರಕ್ಕಾಗಿ ತಿದ್ದುಪಡಿ ಮಾಡಿದರು. ಭಾರತೀಯ ಜನತಾ ಪಕ್ಷದ ಶ್ರೇಷ್ಠ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರು ತಿದ್ದುಪಡಿ ಮಾಡಿದ್ದು ದಲಿತರ ಕಲ್ಯಾಣಕ್ಕಾಗಿ. ಅಂಬೇಡ್ಕರ್ ನಂತರ ಅದರ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥವ್ರು ಇವತ್ತು ನರೇಂದ್ರ ಮೋದಿಜಿಯವರು ಕೂಡ ಕಾಶ್ಮೀರದಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗೌರವದಿಂದ ಬಾಳಬೇಕು ಅಂತ ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾ ಇರ್ತಾರೆ, ಏನು ಹೇಳ್ತಾರೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಒಂದು
ಪಾಕೆಟ್ ಡೈರಿ ಥರ ಒಂದು ಕೆಂಪದು ಪ್ರಿಂಟ್ ಮಾಡಿಕೊಂಡು ಕೈಯಾಗಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಅವ್ರು ಎಷ್ಟು ಗೌರವ ಕೊಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಒಂದು ಪಾಕೆಟ್ ಡೈರಿ ಮಾಡಿದ್ದಾರೆ. ಮಕ್ಕಳ ಆಟಕ್ಕೆ ಹಿಡ್ಕೊಂಡು ತಿರುಗಾಡ್ದಂಗೆ ಓಡಾಡ್ತಾ ಇರ್ತಾರೆ. ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಶಬ್ದಗಳು ವ್ಯತ್ಯಾಸ ಆದ್ರೆ ಅರ್ಥ ಮಾಡ್ತಾರೆ. ದಲಿತರಿಗೆ ಎಂದೂ ಕಾಂಗ್ರೆಸ್ನವರು ಗೌರವ ಕೊಟ್ಟಿಲ್ಲ. ಕಾಂಗ್ರೆಸ್ನವರು ದಲಿತರನ್ನ ಚುನಾವಣೆ ಬಂದಾಗ ಪ್ರೀತಿ ಮಾಡ್ತಾರೆ. ದಲಿತರಿಗೆ ತಪ್ಪು ಮಾಹಿತಿ ಕೊಡ್ತಾರೆ. ದಲಿತರಿಗೆ ಮಿಸ್ಗೈಡ್ ಮಾಡಿ ಅವ್ರನ್ನ ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ನೀತಿ. ಇನ್ನು ನನಗೆ ವಾದರಾಜ್ ಅವರು 20 ನಿಮಿಷ ಹೇಳಿದ್ರೆ ಅದಕ್ಕೆ ಭಾಳ ತಗೊಳ್ಳೋದು ಟೈಮು. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದವರು ಯಾರು? ಕಾಂಗ್ರೆಸ್ನವರು. ಎಷ್ಟು ರೀತಿ ಅವ್ರಿಗೆ ಅವಮಾನ ಮಾಡಿದಂದ್ರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದ ಜನರ ಬಗ್ಗೆ, ಪಶು ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಚಿಂತನೆ ಮಾಡಿ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಸಂವಿಧಾನವನ್ನು ಅಧ್ಯಯನ ಮಾಡಿ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ 1952 ದೇಶದ ಮೊದಲನೇ ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವ್ರನ್ನ ಹೀನಾಯವಾಗಿ ಸೋಲಿಸ್ತಾರೆ. ಮುಂಬೈ ನಗರದಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ. ಹೀನಾಯವಾಗಿ ಸೋಲಿಸೋದು ಅಷ್ಟೇ ಅಲ್ಲ, ಅಂದಿನ ಪ್ರಧಾನಮಂತ್ರಿ ಇವತ್ತೇನು ಸೋನಿಯಾ ಗಾಂಧಿ ಅವರು ಇದ್ದಾರಲ್ಲ, ರಾಹುಲ್ ಗಾಂಧಿ ಅವರು ಇದ್ದಾರಲ್ಲ, ಪ್ರಿಯಾಂಕಾ ಗಾಂಧಿ ಅವರು ಇದ್ದಾರಲ್ಲ, ಅವ್ರ ಗ್ರ್ಯಾಂಡ್ ಫಾದರ್ ರಾಜೀವ್ ಗಾಂಧಿಯವರ ಗ್ರ್ಯಾಂಡ್ ಫಾದರ್, ಅಜ್ಜ ಅಂತಾರೆ ಇವ್ರಿಗೆ ಮುತ್ತಾತ, ಅವ್ರಿಗೆ ಅಜ್ಜ. ಒಂದು ಸ್ವಲ್ಪ ನಮ್ಮ ಭಾಷೆ ಬದಲದ ನಾವು ಮುತ್ತೆ ಅಂತೀವಿ. ಅವ್ರ ಗ್ರ್ಯಾಂಡ್ ಫಾದರ್ ಏನಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿಯವರ ತಂದೆ ಏನಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿ ಅವ್ರನ್ನ ಸೋಲಿಸಿ ಸಂಭ್ರಮ ಆಚರಿಸ್ತಾರೆ. ಈಗ ನಾವು ಮುನ್ಸಿಪಾಲ್ಟಿ ಚುನಾವಣೆ ಗೆದ್ದ ಮೇಲೆ, ನಗರಸಭೆ ಚುನಾವಣೆ ಗೆದ್ದ ಮೇಲೆ ಗುಲಾಲ್ ಹಾಕೊಂಡು ಹೂ ಹಾರಿಸಿ ಸಂಭ್ರಮ ಆಚರಿಸಿಲ್ಲ. ಆ ರೀತಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲನ್ನು ಸಂಭ್ರಮಿಸ್ತಾರೆ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಲ್ಲ. ಹೋಗ್ಲಿ, ಚುನಾವಣೆ ಬಿಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೆಹಲಿಯಲ್ಲಿ ನಿಧನರಾದಂಥ ಸಂದರ್ಭದಲ್ಲಿ ಅವರ ಸಮಾಧಿ ಅಲ್ಲೇ ಮಾಡಬಹುದಾಗಿತ್ತು. ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಪಂಡಿತ್ ಜವಾಹರ್ಲಾಲ್ ನೆಹರು ಅಂದ್ರೆ ಈಗ ಇವರಿದ್ದಾರಲ್ಲ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಮುತ್ತಾತ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಥಿವ ಶರೀರವನ್ನು ಮುಂಬೈಗೆ ಬಾಡಿಗೆ ವಿಮಾನ ಮಾಡಿ ಯಾರ್ಯಾರೋ ಕಷ್ಟಪಟ್ಟು ಮುಂಬೈಗೆ ತಂದು ಅಲ್ಲಿನೂ ಕೂಡ ಸರಿಯಾದಂಥ ಜಾಗ ಕೊಡದೇನೆ ಸಮುದ್ರದ ದಡದಲ್ಲಿ ಕೊಳಚೆ ಹೋಗುವಂಥ ನೀರಿನ ಪಕ್ಕದಲ್ಲಿ ಅವರು ಸಮಾಧಿ ಮಾಡ್ತಾರೆ. ಇದು ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾಚಿಕೆ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂಥ ಊರಿನಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಜಾಗದ ಕಾರ್ಯಕ್ರಮ ಮಾಡ್ತಾರ? ನರೇಂದ್ರ ಮೋದಿಯವರು ಅವ್ರು ಹುಟ್ಟಿದಂಥ ಮನೆಯನ್ನು ಸ್ಮಾರಕ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಿದಂಥ ಜಾಗದಲ್ಲಿ 60 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ದಾರೆ.
ಅವ್ರು ಹುಟ್ಟಿದ ಮನೆ ನೆನಪು ಆಗಲಿಲ್ಲ ಕಾಂಗ್ರೆಸ್ನವರು. ಇವತ್ತು ನಾಚಿಕೆಯಿಂದಲೇ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗ್ತಾರೆ. 2 ಲಕ್ಷ ಜನರು ಸೇರಿಸ್ತಾರೆ. ಇದು ಕಾಂಗ್ರೆಸ್ನವ್ರು ಮಾಡಿದಂತಹ ದ್ರೋಹ. ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಲಿಲ್ಲ, ಬಾಬು ಜಗಜೀವನ್ ರಾಮ್ರವ್ರಿಗೆ ಅವಮಾನ ಮಾಡಿದರು. ಬಾಬು ಜಗಜೀವನ್ ರಾಮ್ರವರು ಎಮರ್ಜೆನ್ಸಿ ಟೈಮ್ನಲ್ಲಿ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಿರೋಧ ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ತಿದ್ದುಪಡಿ ಮಾಡಿ ಸ್ವಾರ್ಥಕ್ಕಾಗಿ ಮಾಡಬೇಡಿ ಅಂತ ವಿರೋಧ ಮಾಡಿದ್ದಕ್ಕೆ ಅವರಿಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತಕ್ಕಂಥ ಪಾರ್ಟಿಯನ್ನು ಕಾಂಗ್ರೆಸ್ ಕಟ್ಟಿ ಹೀನಾಯವಾಗಿ ಕಾಂಗ್ರೆಸ್ ಅನ್ನು ಸೋಲಿಸಿದಂಥವ್ರು ಬಾಬು ಜಗಜೀವನ್ ರಾವ್. ಅದಕ್ಕಾಗಿ ನಾನು ನಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಬರೀ ನಮ್ಮ ದಲಿತರಿಗಷ್ಟೇ ಅಲ್ಲ, ಕರ್ನಾಟಕದಲ್ಲಿ ತಮ್ಮ ನೆನಪು ಮಾಡಿಕೊಡ್ತೇನೆ. ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೋತು ಸುಣ್ಣಾಗಿ ಮನೆಯಲ್ಲಿ ಕೂತಿದ್ದರು. ಚಿಕ್ಕಮಗಳೂರಿಗೆ ಕರ್ಕೊಂಡು ಬಂದು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿ ರಾಜಕೀಯ ಪುನರ್ಜನ್ಮವನ್ನು ನೀಡಿದಂಥ ದೇವರಾಜ ಅರಸರಿಗೆ ಅವಮಾನ ಮಾಡಿ ಕಾಂಗ್ರೆಸ್ನಿಂದ ಹೊರಗಾಕಿದರು. ಹಿಂದುಳಿದ ವರ್ಗದ ನಾಯಕ ದೇವರಾಜ ಅರಸು. ನಾವು ಅರ್ಥ ಮಾಡಬೇಕು. ಅಷ್ಟೇ ಅಲ್ಲ, ವೀರೇಂದ್ರ ಪಾಟೀಲ್ರಂಥ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಗೆ ಅವರ ಅನಾರೋಗ್ಯ ಕಾರಣದಿಂದ ಆಸ್ಪತ್ರೆ ಸೇರಿದಾಗ ಒಬ್ಬ ಬಸ್ ಕಂಡಕ್ಟರ್ನ ಕೂಡ ಆ ರೀತಿ ಉಚ್ಚಾರಣೆ ಮಾಡೋದಿಲ್ಲ. ವಿಮಾನ ನಿಲ್ದಾಣದಲ್ಲಿ ಅವತ್ತಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಮುಖ್ಯಮಂತ್ರಿ ಸ್ಥಾನದಿಂದ ವೀರೇಂದ್ರ ಪಾಟೀಲನ್ನು ಹೊರಗೆ ಹಾಕಿ ಅವಮಾನ ಮಾಡಿದರು. ನಾವು ಇದನ್ನು ನೆನಪು ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ ಬಂಧುಗಳೇ, ಇವತ್ತು ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಮಂತ್ರಿ ಅವರನ್ನ ಆಗಬೇಕು ಅಂತ ಅಂದಿದ್ದಿಲ್ಲ. ಯಾವುದೋ ಪಕ್ಷಕ್ಕೆ ಬಹುಮತ ಬರದೇ ಇದ್ದಾಗ ಕಾಂಗ್ರೆಸ್ನವರು ಅವರಿಗೆ ಗನ್ ಹತ್ತಿ ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿ ಮಾಡಿದರು. 10-11 ತಿಂಗಳಲ್ಲಿ ಅವ್ರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದರು. ಅಪರೂಪ ದೇಶದ ಸ್ವಾತಂತ್ರ್ಯ ಬಂದ ನಂತರ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಿದ್ದರು. ಅವ್ರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಕಿತ್ತಾಕಿದರು ಕಾಂಗ್ರೆಸ್ನವರು. ಅದಕ್ಕೆ ಉತ್ತರ ಹೇಳಬೇಕಲ್ಲ ಕಾಂಗ್ರೆಸ್ನವರು, ಯಾಕೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ದಾರೆ ಅಂದರೆ, ನೆಹರು ಮನೆತನದವರು, ಗಾಂಧಿ ಮನೆತನ ಅಂದರೆ ಮಹಾತ್ಮ ಗಾಂಧಿ ಅಲ್ಲ, ಇಂದಿರಾ ಗಾಂಧಿ ಮನೆತನದವರು ಹೊರತುಪಡಿಸಿ ಯಾರೂ ಈ ದೇಶದ ಪ್ರಧಾನಮಂತ್ರಿ ಆಗಬಾರದು. ಇದು ಕಾಂಗ್ರೆಸ್ಸಿನ ನೀತಿ. ಇದನ್ನು ನಾವು ಅರ್ಥ ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಮಾಧಿ ಮಾಡಲಿಕ್ಕೆ 6 ಅಡಿ 3 ಅಡಿ ಜಾಗ ಕೊಡದೇ ಇರೋದು ಕಾರಣ ಏನು ಗೊತ್ತಾ ನಿಮಗೆ? ಯಾರಿಗಾದ್ರು ಒಂದೇ ಕಾರಣ, ಮಹಾತ್ಮ ಗಾಂಧೀಜಿಯವರ ಸಮಾಧಿ ಅನ್ಯದ ದೆಹಲಿಯಲ್ಲಿ. ಅಂಥ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಆದರೆ ಜಗತ್ತಿನ ಎಲ್ಲ ದೇಶದಿಂದ ಬರ್ತಕ್ಕಂಥವ್ರು ಯಾವ ರೀತಿ ಗಾಂಧೀಜಿಯವರು ಸಮಾಧಿಗೆ ಹೋಗಿ ನಮನಗಳನ್ನು ಸಲ್ಲಿಸ್ತಾರ, ಆ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಗೌರವ ಸಲ್ಲಿಸ್ತಾರ ಅನ್ನೋ ಕೆಟ್ಟ ಉದ್ದೇಶದಿಂದ, ದುರುದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ನಿಧನದ ನಂತರ ಗೌರವ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ದೆಹಲಿಯಲ್ಲಿ ಜಾಗ ಕೊಟ್ಟಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ರೆಕಾರ್ಡ್ ಐತೆ ಅಂತ ಕೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಮನಸ್ಥಿತಿ. ಇಂಥ ಕೆಟ್ಟ ಮನಸ್ಥಿತಿ ಕಾಂಗ್ರೆಸ್ ನಾಯಕರಲ್ಲಿ. ಅದಕ್ಕೆ ಬಂಧುಗಳೇ, ನಾನು ಹೆಚ್ಚು ಸಮಯ ತಗೊಳ್ಬೇಕು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್